ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್. ಕೊಡಗಿನ ಪೊನ್ನಂಪೇಟೆ ಈ ಒಂದು ಕೊಡವ ಸಮಾಜದಲ್ಲಿದ್ದೀನಿ. ಇವತ್ತು JCI ಪೊನ್ನಂಪೇಟೆ ನಿಸರ್ಗ ವತಿಯಿಂದ ಉತ್ತಮವಾದಂಥ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಬನ್ನಿ, ಇಲ್ಲಿ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನು ಪೊನ್ನಂಪೇಟೆ JCI ನಿಸರ್ಗ ಹಮ್ಮಿಕೊಂಡಿದೆ ಅನ್ನೋ ಒಂದು ಸಮಗ್ರ ಚಿತ್ರಣವನ್ನು ನಾನೀಗ ನಿಮಗೆ ತೋರಿಸ್ತೇನೆ. JCI ಪೊನ್ನಂಪೇಟೆ ನಿಸರ್ಗದ ಅಧ್ಯಕ್ಷನಾದ ನಾನು 12ನೇ ಪದಗ್ರಹಣ ಸಮಾರಂಭದ ಸಮಾರೋಪ ಕಾರ್ಯಕ್ರಮವನ್ನು ಸೂಚಿಸುತ್ತಿದ್ದೇವೆ. Transcends the sovereignty of nations, that economic justice can best be won by free men through free enterprises, that government should be of laws rather than of men, that Earth's great treasure lies in human personality, and the service of humanity is the best work of life. ಹಾಗೂ 2022ನೇ ಸಾಲಿನ ಘಟಕದ ಅಧ್ಯಕ್ಷರಾದ JCJLK AP ದಿನೇಶ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ JC ಬೆಳ್ಳಿಯಪ್ಪರ್ ಅವರು ಮೂಗಿನ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಿಸರ್ಗದ 11ನೇ ಅಧ್ಯಕ್ಷನಾಗಿ ಈ ಒಂದು ವರ್ಷ ಅವಧಿ ಮಾಡಿದ ಕಾರ್ಯಕ್ರಮಗಳ ವರದಿಯನ್ನು ತಮ್ಮ ಮುಂದೆ ಇಡುತ್ತಿದ್ದೇನೆ. ಇನ್ಸ್ಟಾಲೇಷನ್ ಘಟಕದ 11ನೇ ಪದಗ್ರಹಣ ಸಮಾರಂಭ ದಿನಾಂಕ 5/1/2022 ಬುಧವಾರ ಮಿಠಾಂಗರದ ಕೊಡಗು ಹೆಗಡೆ ಸಮಾಜದಲ್ಲಿ ನಡೆಯಿತು. ತದನಂತರ ಬೇಸಿಕ್ ಟ್ರೈನಿಂಗ್ ಪ್ರೋಗ್ರಾಂಗಳಾದಂತಹ ಲಾಟ್ಸ್, ಎಲ್ಲೋ ಆಫೀಸರ್ ಟ್ರೈನಿಂಗ್ ಸೆಮಿನಾರ್ ಮೂಡಿಗೆರೆಯ ಚಪ್ಪರಕಲ್ಲು ರೆಸಾರ್ಟ್ನಲ್ಲಿ, ಪ್ರೆಸಿಡೆಂಟ್ ಅಕಾಡೆಮಿ ಶಿವಮೊಗ್ಗದಲ್ಲಿ, ಏರ್ ಹೌಸ್ ಮೈಸೂರಿನಲ್ಲಿ, ರೆಡ್ ಕೋರ್ಟ್ ಸಭಾಂಗಣದಲ್ಲಿ, ಮಿಸ್ಟರ್ ಚೇರ್ಮನ್ ಯಮನಾಪುರದಲ್ಲಿ ಇಂತಹ ಹಲವಾರು ಟ್ರೈನಿಂಗ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ JC ಬಗ್ಗೆ ಹಲವು ಮಾಹಿತಿಗಳನ್ನು ತಿಳಿದುಕೊಂಡಿದ್ದೇನೆ. ಝೋನ್ ಕಾರ್ಯಕ್ರಮಗಳಾದಂಥ ಮಿಡ್ಕಾನ್ R2R ಯಮನಾಪುರದಲ್ಲಿ, ಮಿಡ್ಕಾನ್ ಮೂಡಿಗೆರೆಯಲ್ಲಿ, GND ಕಾನ್ಫರೆನ್ಸ್ ಕುಶಾಲನಗರದಲ್ಲಿ, SMA ಮಿಡ್ಕಾನ್ ಸುದ್ದಿಗೋಪದಲ್ಲಿ, JJC ಲೇಡಿ JC ಕಾರ್ಯಕ್ರಮ ಸೋಮವಾರಪೇಟೆಯಲ್ಲಿ, ಝೋನ್ ಕಾನ್ ಮೈಸೂರಿನಲ್ಲಿ, ನ್ಯಾಟ್ಕಾನ್ ಡೆಲ್ಲಿಯಲ್ಲಿ ನಮ್ಮ ಘಟಕದಿಂದ ಹಲವು ಸದಸ್ಯರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇವೆ.
ನಾನು ಜೆಸಿಎ ಪೊನ್ನಂಪೇಟೆ ನಿಸರ್ಗ ಸಂಸ್ಥೆಯ ಪೊನ್ನಪೇಟೆ ನಿಸರ್ಗ ಸಂಸ್ಥೆಯ ನಿಮ್ಮ ಹೆಸರು ಹೇಳಿ. ನೀಟ್ ಅಯ್ಯಪ್ಪ ಆಗಿ ಆಗಿ ವಿಶ್ವಾಸಪೂರ್ವಕವಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಕಾರ್ಯನಿರ್ವಹಿಸುತ್ತೇನೆಂದು ಹಾಗೂ ಹಾಗೂ ಸಂಸ್ಥೆಯ ತತ್ವ ಹಾಗೂ ನಂಬಿಕೆಗಳ ಸಂಸ್ಥೆಯ ತತ್ವ ಹಾಗೂ ನಂಬಿಕೆಗಳ ಜೀವಂತ ಮಾದರಿಯಾಗಿ ನನ್ನ ಶಕ್ತಿ ಮೀರಿ ಸೇವೆ ಸಲ್ಲಿಸುತ್ತೇನೆಂದು ಮತ್ತು ಈ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗಿರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ನನ್ನನ್ನು ಜೆಸಿ ಪೊನ್ನಪೇಟೆ ನಿಸರ್ಗ ಅಧ್ಯಕ್ಷನಾಗಿ ಮಾಡಿರುವ ಸರ್ವ ಸದಸ್ಯರಿಗೂ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ತಾವು ನನ್ನ ಮೇಲೆ ಇಟ್ಟ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿದ್ದೇನೆ. ನನ್ನ ಅವಧಿಯಲ್ಲಿ ಉತ್ತಮವಾದ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಕೊಟ್ಟು ಇದಕ್ಕೆ ಸರ್ವ ಸದಸ್ಯರ ಸಹಕಾರವನ್ನು ನಾನು ಬಯಸುತ್ತೇನೆ. ನಾನು ಜೆಸಿ ಸೇರಿ 10 ವರ್ಷಗಳು ಕಳೆದಿದೆ. ಇದು ನಿಮ್ಮ ಮುಂದೆ ನಿಂತು ನಾನು ಇಷ್ಟು ಮಾತನಾಡಬೇಕೆಂದರೆ ಜೆಸಿಯ ತೊಡಗಿಸಿಕೊಂಡಿರುವುದೇ ಒಂದು ಕಾರಣ ಅಂತ ನಾನು ಭಾವಿಸಿದ್ದೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸುವ ನನ್ನ ಪ್ರೀತಿಯ ಬಂಧು ಮಿತ್ರರೇ ಹಾಗೂ ವಿದೇಶಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮುಂದಿನ ಅವಧಿಯಲ್ಲಿ ಉನ್ನತ ಮಟ್ಟದ ಕಾರ್ಯಕ್ರಮಗಳನ್ನು ನಿರ್ವಹಿಸಲು ತಮ್ಮ ಸಹಕಾರ ಆಶೀರ್ವಾದವನ್ನು ಬಯಸುತ್ತೇನೆ. ಹೆಚ್ಚಿನ ಗೆಳೆಯರಾದ ದಿನೂ ದೇವರ ಸಲಹೆ ಸೂಚನೆ ಮೇರೆಗೆ ನಾನು ಕೂಡ 100% ಎಫಿಷಿಯನ್ಸಿ ಅಧ್ಯಕ್ಷನಾಗಲು ಪ್ರಯತ್ನಿಸುತ್ತಾ ನಮ್ಮ ಘಟಕವನ್ನು ಪ್ರತಿಷ್ಠಿತ ಘಟಕವನ್ನಾಗಿ ವಲಯದಲ್ಲಿ ರೂಪಿಸಲು ಪ್ರಯತ್ನಿಸುತ್ತಾ ನಾನು ಹೊರಹೊಮ್ಮುತ್ತೇನೆ ಅಂತ ಹೇಳುತ್ತಾ ನನ್ನ ಮಾತಿಗೆ ಚುಕ್ಕಿಡುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ನೀತಯ್ಯಪ್ಪ. ಈಗ ನೂತನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ. ಘಟಕಾಡಳಿತ ಮಂಡಳಿ ಪದಾಧಿಕಾರಿಗಳನ್ನು ವೇದಿಕೆಗೆ ಆಗಮಿಸಬೇಕಾಗಿ ಕೋರುತ್ತೇನೆ. ನಿರ್ದೇಶಕರಾಗಿ ಜೆಸಿ ಗೋಪಣ್ಣ ಎಂಪಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಿದ್ದೇನೆ. ಕಾರ್ಯನಿರ್ವಹಿಸುತ್ತೇನೆಂದು ಹಾಗೂ ಸಂಸ್ಥೆಯ ತತ್ವ ಹಾಗೂ ನಂಬಿಕೆ ಜೀವಂತವಾಗಿ ನನ್ನ ಶಕ್ತಿ ಮೀರಿ ಸೇವೆ ಸಲ್ಲಿಸುತ್ತೇನೆಂದು ಮತ್ತು ಈ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. 2022 ಜೆಸಿ ಪೊನ್ನಂಪೇಟೆ ನಿಸರ್ಗ ಘಟಕದ ಅಧ್ಯಕ್ಷನಾದ ನಾನು ಈ ಒಂದು ವರ್ಷ ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ಘಟಕದಲ್ಲಿಯೇ ಉತ್ತಮ ಅಧ್ಯಕ್ಷನಾಗಿ ಹೊರಹೊಮ್ಮಿ 100% ಎಫಿಷಿಯನ್ಸಿ ತೆಗೆದುಕೊಂಡಿದ್ದೇನೆ. ಭಾರತ ದೇಶದ ವಲಯದಲ್ಲಿಯೇ ಉತ್ತಮ ಅಧ್ಯಕ್ಷನಾಗಿ ಹೊರಹೊಮ್ಮಿದ್ದೇನೆ. ಈ ಒಂದು ವರ್ಷ ಹಲವು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡುವುದರ ಮೂಲಕ ಇಂದು ನಾನು ನಿಕಟಪೂರ್ವ ಅಧ್ಯಕ್ಷನಾಗಿದ್ದೇನೆ. ನಾನು ಈಗ ನನ್ನ ಗೆಳೆಯನೇ ಆದಂಥ ಮುಖಂಡರ ನೀತಯ್ಯಪ್ಪನವರಿಗೆ ಇವತ್ತು ಹೊಸದಾಗಿ ಪದಗ್ರಹಣ ಕೊಟ್ಟಿದ್ದೇವೆ. ಅವರ ಈ ಮುಂದಿನ ವರ್ಷಕ್ಕೆ ನನ್ನ ಕೈಲಾದ ಎಲ್ಲ ಸಹಕಾರವನ್ನು ನೀಡುತ್ತೇನೆ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನೂತನ ಸದಸ್ಯರ ಪರಿಚಯ. ಅಕ್ಷಯ್ ಟಿಎಸ್, ತಂದೆ ಟಿಡಿ ಸುರೇಶ್, ಮಾಜಿ ಸೈನಿಕರು, ತಾಯಿ ಎನ್ಕೆ ಜಯಶ್ರೀ ಶಿಕ್ಷಕಿ. ದಂಪತಿಗಳ ಪುತ್ರನಾಗಿರುವ ಅಕ್ಷಯ್ 1998ರಲ್ಲಿ ಆಗಸ್ಟ್ 15ರಂದು ಗೋಣಿಕೊಪ್ಪಲಿನಲ್ಲಿ ಜನಿಸಿದರು. ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ವಿದ್ಯಾಭ್ಯಾಸವನ್ನು ಬೆಂಗಳೂರಿನ ಜನಸೇನಾ ವಿದ್ಯಾಕೇಂದ್ರದಲ್ಲಿ ಮುಗಿಸಿದರು. ಡಿಪ್ಲೊಮಾ ಇಂಜಿನಿಯರ್ ಪದವೀಧರರಾಗಿರುವ ಇವರು ಇದೀಗ ಗೋಣಿಕೊಪ್ಪಲಿನಲ್ಲಿ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇವರು ಕಾವ್ಯ ಬೆಳಗಾಗಿದ್ದಾರೆ. ಕ್ವಾರ್ಟರ್ ಮಾಸ್ಟರ್ ಡಿ ನಿತಿನ್ ಚಿಮ್ಮಯ್ಯ, ತಂದೆ ಕೆಎಂ ದೇವಯ್ಯ, ತಾಯಿ ಸಾವಿತ್ರಿ ದಂಪತಿಗಳ ಪುತ್ರನಾಗಿ 19/4/1984ರಲ್ಲಿ ಜನಿಸಿದರು. ಇದೀಗ ಟಿ ಶೆಟ್ಟಿಗೆ ಗ್ರಾಮದಲ್ಲಿ ನೆಲೆಸಿರುವ ಇವರು ಕಾಫಿ ಬೆಳೆಗಾರರಾಗಿದ್ದಾರೆ.
ಸುಭಾಷ್ ಸುಬ್ಬಯ್ಯ ಕೆಜಿ, ತಂದೆ ಗಣಪತಿ ಕೆಎಂ, ತಾಯಿ ಭವಾನಿ ದಂಪತಿಗಳ ಪುತ್ರನಾಗಿರುವ ಇವರು 14/3/1987ರಲ್ಲಿ ಜನಿಸಿದರು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಉದಿಕೇರಿಯಲ್ಲಿ, ಪಿಯುಸಿಯನ್ನು ಶ್ರೀಮಂಗಲ ಜೂನಿಯರ್ ಕಾಲೇಜಿನಲ್ಲಿ, ಪದವಿಯನ್ನು ಗೋಣಿಕೊಪ್ಪಲಿನ ಕಾವೇರಿ ಕಾಲೇಜಿನಲ್ಲಿ ಮುಗಿಸಿರುತ್ತಾರೆ. ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಹಾಗೂ ಜೆಸಿಐ ಆದರ್ಶ ಮತ್ತು ತತ್ವಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ವೆಲ್ಕಮ್ ಟು ಜೆಸಿಐ ಫ್ಯಾಮಿಲಿ. ನಾನು ನೀತಯ್ಯಪ್ಪ, JCI ನಿಸರ್ಗ ಘಟಕದ ಅಧ್ಯಕ್ಷನಾಗಿ ಈಗಷ್ಟೇ ಪದವಿ ಸ್ವೀಕಾರ ಮಾಡಿದ್ದೇನೆ. ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ತಮ್ಮೆಲ್ಲರ ಸಹಕಾರದಲ್ಲಿ ಹಲವಾರು ಕಾರ್ಯಕ್ರಮವನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಅದನ್ನೆಲ್ಲ ನಿಭಾಯಿಸೋಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ಕೇಳ್ಕೊತಿದ್ದೇನೆ.
ಈ ಘಟಕ ಸ್ಥಾಪನೆಗೊಳ್ಳಲಿಕ್ಕೆ ನನ್ನದು ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೆಮ್ಮೆ ಅನಿಸ್ತದೆ. ನನ್ನನ್ನು ಇಲ್ಲಿ ಕರೆಸಿ ಒಬ್ಬರನ್ನ ಮಾಡ್ಕೊಂಡಿದ್ದಾರೆ. ಬಹುಶಃ ದಿಕ್ಸೂಚಿ ಭಾಷೆಗಳಲ್ಲಿ ಚೇತನ್ ರಾವ್ ಅವರು ಹೋಗಬೇಕಾಗಿತ್ತು. ಆಗ ಅನೇಕ ಪೂರೈಕೆ ಮಾಡಿದ ದೇಶ ವನಿತ್ ಕುಮಾರ್ ಅವರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಹೇಳ್ತಾ ಎಲ್ರಿಗೂ ನಮಸ್ತೆ ಸ್ನೇಹಿತರೆ. JCI ಒಂದು ಈ ಪ್ರಪಂಚಾದ್ಯಂತ ಇರ್ತಕ್ಕಂಥ ಅತ್ಯುನ್ನತ ದೊಡ್ಡ ಆರ್ಗನೈಜೇಷನ್ನು, ಯುವಕರೇತರಿಗಾಗಿ ಕೂಡ ಇರ್ತಕ್ಕಂಥ ಸಂಸ್ಥೆ. ಸ್ನೇಹಿತರೆ, ಇವತ್ತಿಷ್ಟೆಲ್ಲ ಬದಲಾವಣೆಗಳಾಗಿದೆ. ಒಬ್ಬನಲ್ಲಿ ಗುಣಾತ್ಮಕ ಬದಲಾವಣೆಗಳನ್ನು ಪಡೀಲಿಕ್ಕೆ ಬೇಕಾದಂಥ ಏಕೈಕ ಸಂಸ್ಥೆ ಅದು JCI ಸಂಸ್ಥೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, 10-12 ವರ್ಷದಿಂದ ಕೂರ್ಗ್ನಲ್ಲಿ JCI ಸಂಸ್ಥೆ ಅನ್ನೋದು ತುಂಬ ಪ್ರಬಲವಾಗಿ ಬೇರೂರ್ತಾ ಇದೆ. ಮೊದಲನೇ ಸಾರಿ ಹುಟ್ಟಿದಾಗಿಂದ ಇವತ್ತಿನವರೆಗೂ ನಾವು ಆ ಬೆಳವಣಿಗೆ ನೋಡ್ತಾ ಬಂದರೆ ಸಾಕಷ್ಟು ಯುವ ನಾಯಕರು ಹುಟ್ಟುತ್ತಾ ಇದ್ದಾರೆ. ಮೊದಲಿಗೆ ಮಾತಾಡೋದಕ್ಕೆ ಹೆದರ್ತಾ ಇದ್ದಂಥ ನಾಯಕರು ಇವತ್ತು ಎಂಥ ದೊಡ್ಡ ದೊಡ್ಡ ಸಭೆಯನ್ನು ತುಂಬ ನಿರರ್ಗಳವಾಗಿ ಆತ್ಮವಿಶ್ವಾಸದಿಂದ ಮಾತಾಡುವಂತಹ ಕಲೆಗಳನ್ನು ಕಲ್ತಿದ್ದಾರೆ. ಸಾಕಷ್ಟು ಸಮಾಜ ಸೇವೆಗಳಲ್ಲಿ ಅವರು ಪಾಲ್ಗೊಳ್ಳಿಸ್ತಾ ಇದ್ದಾರೆ. ಹಾಗೆ ತಾನು ಬೆಳೆಯೋದ್ರ ಜೊತೆಗೆ ಮತ್ತಷ್ಟು ಸಮಾಜವನ್ನು ಎತ್ತರಕ್ಕೆ ನಿರ್ಮಾಣ ಮಾಡೋದರಲ್ಲಿ ಒಂದು ಉತ್ತಮ ಸಮಾಜದ ನಿರ್ಮಾಣದಲ್ಲಿ JCI ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಪ್ರತಿಯೊಬ್ಬ ಯುವಕರು ಬೆಳೀತಾ ಇದ್ದಾರೆ. ಇಂಥ ಒಂದು ಬೆಳವಣಿಗೆಗೆ ನಾವೆಲ್ಲರೂ ಕೈ ಜೋಡಿಸಬೇಕಾಗಿರುವಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು JC ಆಶಾ ಜೈನ್ ಅಂತ, ಝೋನ್ ವೈಸ್ ಪ್ರೆಸಿಡೆಂಟ್ ರೀಜನ್ B ಝೋನ್ 14 JCI ಇಂಡಿಯಾ. JCI ಅಂದರೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್, ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇದೊಂದು ಯೂತ್ ಆರ್ಗನೈಸೇಷನ್. ಇಲ್ಲಿ ಇಂದಿನ ಯೂತ್ಗೆ 5 ಏರಿಯಾಸ್ ಆಫ್ ಆಪರ್ಚುನಿಟೀಸ್ನಲ್ಲಿ ಬಹಳಷ್ಟು ಅವಕಾಶವಿದೆ. ಟ್ರೈನಿಂಗ್ ಏರಿಯಾ ಆಗಲಿ, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಆಗಲಿ, ಪ್ರೋಗ್ರಾಮ್ ಏರಿಯಾ ಆಗಲಿ, ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಗಲಿ, ಹಾಗೆ ನ್ಯಾಷನಲ್ಸ್ ಮತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಆಗಲಿ ಅಥವಾ ಹಲವಾರು ರೀತಿಗಳಲ್ಲಿ ಬಿಸ್ನೆಸ್ ಕಾಂಟ್ಯಾಕ್ಟ್ಸ್ ಮೂಲಕ ಸಹ ಅವರು ಮುಂದುವರಿಯಬಹುದು. ಸೊ ಇಲ್ಲಿ ನಾವು ಸ್ಪೀಕಿಂಗ್ ಸ್ಕಿಲ್ಸನ್ನು ಕಲಿಯೋದ್ರ ಜೊತೆಗೆ ಒಂದು ಮ್ಯಾನೇಜ್ಮೆಂಟ್ ಹಾಗೂ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸನ್ನು ಸಹ ಕಲಿಯೋಕ್ಕೆ ಅವಕಾಶ ಸಿಗತ್ತೆ. ಅಯ್ಯಪ್ಪರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆ ಅರ್ಪಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ JCI ಇಂಡಿಯಾ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಸೆನೆಟರ್ ಭರತ್ ನಾಚರ್ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆ ಅರ್ಪಿಸುತ್ತೇನೆ. ವನಿತ್ ಕುಮಾರ್ MN ಫಾಸ್ಟ್ ಪ್ರೆಸಿಡೆಂಟ್. JCI ಅನ್ನುವಂಥದ್ದು ಒಂದು ಒಳ್ಳೆಯ ಆರ್ಗನೈಸೇಷನ್. ಯುವಜನರನ್ನು ಏನು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ JCIಗೆ ಹೆಚ್ಚು ಜನ ಸೇರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಕಾರಣ ಏನು ಅಂತ ಹೇಳಿದ್ರೆ JCI ಅನ್ನುವಂಥದ್ದು ಕೊಡಗಿನಂತಹ ಪ್ರದೇಶದಲ್ಲಿ ಬಹಳ ಕಡಿಮೆ ಇತ್ತು, ಆದರೆ ಈಗ ಅತ್ಯಂತ ಹೆಚ್ಚಾಗ್ತಾ ಇದೆ. ಕಾರಣ ಯುವಜನರಿಗೆ ಒಂದು ಅವಕಾಶ ಸಿಗ್ತಾ ಇದೆ, ಬೇರೆ ಬೇರೆ ನಾಯಕತ್ವವನ್ನು ಬೆಳೆಸ್ಕೊಳ್ಳುವಂಥದ್ದು, ವ್ಯಕ್ತಿತ್ವ ವಿಕಸನ ಮಾಡ್ಕೊಳ್ಳುವಂಥದ್ದು. ಬರೀ ಕೆಲಸ ಕಾರ್ಯಗಳಷ್ಟೇ ಅಲ್ಲದೆ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.